చలితారా నా గుండెని మొత్తం తవ్వి తవ్వి చందనమంతా చల్లగా దోచావే. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಏನಂತ ಆಲ್ರೆಡಿ ನಿಮಗೆ ನನ್ನ ತಂಬ್ಲೈನ್ ನೋಡಿದಾಗಲೇ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಸೊ ನಾನಿವಾಗ ಅಗೋರಾ ಅವ್ರದ್ದು ಪ್ರಾಡಕ್ಟ್ ಹೇರ್ ಡ್ರೈಯರ್ನ ನಾನು ನಿಮಗೆ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ A to Z ಮಾಹಿತಿ ಕೂಡ ನೀವು ತಿಳ್ಕೊಳ್ಬೋದು. ಸೊ ಎಲ್ಲೂ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ಫುಲ್ಲು ವಾಚ್ ಮಾಡಿ. ಈಗ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊತಾ ಹೋಗಿ ನೋಡಿಕೊಂಡ್ರೆ ನಿಮಗೆ ಎಲ್ಲ ಅರ್ಧಂಬರ್ಧ ತಿಳ್ಕೊಳ್ಳೋಂಗಾಗುತ್ತೆ. ಸೊ ನಾನು ತುಂಬ ದಿನದಿಂದ ನಿಮಗೆ ಹೇಳ್ತಾನೆ ಇದ್ದೆ, ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ಎಷ್ಟು ಆಪ್ಷನ್ಸ್ ಇರುತ್ತೆ, ಸೊ ಯಾವ್ಯಾವ್ದು ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಏನೇನಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಕೆಳಗಡೆ ಇರೋದು ಏನಂತ ಅಂದರೆ ಟೆಂಪ್ರೇಚರ್, ಇದರಲ್ಲಿ ಹೀಟು ಹಾಗೆ ಕೂಲ್ ಎರಡು ಆಪ್ಷನ್ ಕೂಡ ಇರುತ್ತೆ. ಸೊ ಈಗ ಏನಾದರೂ ನೀವು ಮಳೆ ನೆನ್ಕೊಂಡು ಬಂದಿದ್ದರೆ, ಅಥವಾ ಈಗ ನಾವು ಹೆಡ್ ಬಾತ್ ಮಾಡಿರ್ತೀವಿ, ಸೊ ಬೇಗ ಡ್ರೈ ಮಾಡ್ಕೊಳ್ಬೇಕು, ನಾವು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗಬೇಕು, ಆ ಥರ ತುಂಬ ಆಪ್ಷನ್ಸ್ ಬೇಕಾಗುತ್ತೆ ನಿಮಗೆ ಕೆಲವು ಟೈಮಲ್ಲಿ, ಬ್ಯುಸಿ ಇರೋ ಟೈಮಲ್ಲಿ. ಸೊ ಅದಕ್ಕೆ ನಮಗೆ ಹೀಟ್ ಟೆಂಪ್ರೇಚರ್ ಇದ್ದರೆ ಬೇಗ ಡ್ರೈ ಕೂಡ ಆಗುತ್ತೆ. ಹಾಗೆ ನಿಮಗೆ ಹೀಟ್ ಜಾಸ್ತಿ ಆಯಿತು ಅಂತಂದರೆ ನೀವು ಕೂಲ್ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಹೆಡ್ ಬಾತ್ ಮಾಡಿದ್ದೀನಿ. ಹೆಡ್ ಬಾತ್ ಮಾಡ್ಕೊಂಡು ನೀಟಾಗಿ ಇವಾಗ ಫಸ್ಟು ಇವಾಗ ತುಂಬಾ ಸೆಕೆ ಅಲ್ವಾ, ಸೊ ಹೇರ್ ಹಾಗೆ ಬಿಟ್ಕೊಂಡು ಹೋಗೋದಕ್ಕೂ ಆಗಲ್ಲ ಆಫೀಸ್ಗೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ ಟೈಮಲ್ಲಿ ಈ ಒಂದು ಹೇರ್ ಡ್ರೈಯರ್ನ ಯೂಸ್ ಮಾಡ್ತೀನಿ. ಸೊ ಎಲ್ಲ ಟೈಮಲ್ಲೂ ಯೂಸ್ ಮಾಡಲ್ಲ, ಕೆಲವೊಂದು ಟೈಮಲ್ಲಿ ಅಷ್ಟೇ ನಾನು ಯೂಸ್ ಮಾಡೋದು. ಫಸ್ಟು ನೀರಿರುತ್ತಲ್ಲ ಹೇರಲ್ಲಿ, ಎಲ್ಲ ನೀಟಾಗಿ ಟವಲಲ್ಲೆಲ್ಲ ಒರೆಸ್ಕೊಂಡ್ಬಿಟ್ಟು ಸ್ವಲ್ಪ ಅದನ್ನು ಹೀಟಲ್ಲಿ ನಾನು ನಾರ್ಮಲ್ ಹೀಟು ಮತ್ತು ಹೈ ಹೀಟ್ ಎರಡೂ ಮಾಡ್ಕೊಳ್ಬೋದು. ಸೊ ಅದು ಕೂಡ ನಾನು ನಿಮಗೆ ಆಪ್ಷನ್ ತೋರಿಸ್ತೀನಿ. ಹೇರ್ ಸೆರಮ್ನ ಹಚ್ಕೊಂಡ್ಬಿಟ್ಟು ಆಮೇಲೆ ಹೇರ್ ಡ್ರೈ ಮಾಡ್ಕೊಳ್ಳಿ. ಯಾಕಂತಂದರೆ ಡೈರೆಕ್ಟು ನಾವು ಹೇರ್ ಡ್ರೈ ಮಾಡೋದಕ್ಕೆ ಹೋದರೆ ನಮ್ಮ ಹೇರ್ ಫಾಲ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸಿರಮ್ನ ಹಚ್ಕೊಂಡ್ಬಿಟ್ಟು ನಾನಿವಾಗ ಹೇರ್ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇದು ಡೈರೆಕ್ಟಾಗೆ ಹೇರ್ ಡ್ರೈ ಮಾಡ್ಕೊಳ್ಬೋದು. ಸೊ ಇವಾಗ ನೀವು ನೋಡ್ಬೋದು ಎಲ್ಲ ಹೇರ್ ಡ್ರೈ ಕೂಡ ಆಗಿದೆ. ಇನ್ನೂ ಒಂದು 80% ಆಗಿದೆ ಅಂತಲೇ ಹೇಳ್ಬೋದು. ಇನ್ನು 20% ಅಷ್ಟೇ ಬಾಕಿ ಇರೋದು ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಈ ಒಂದು ಹೇರ್ ಡ್ರೈ ಯೂಸ್ ಮಾಡೋದ್ರಿಂದ ನಮಗೆ ಹೇರ್ ಸ್ಟ್ರೈಟಿಂಗ್ ಬೇಡವೇ ಬೇಡ. ಸೊ ಅಷ್ಟು ಚೆನ್ನಾಗಿ ಇರುತ್ತೆ ನಮಗೆ ಹೇರು. ಸೊ ಹಾಗಾಗಿ ನಾನು ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ಈ ಹೇರ್ ಡ್ರೈ ತೊಗೊಂಡೋಗಿಂದ. ಸೊ ಇವಾಗ ರೂಟ್ ಸಮೇತನೇ ನಾವು ಡ್ರೈ ಮಾಡ್ಕೊಳ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಇದನ್ನು ರೂಟ್ಗೆಲ್ಲ ನೀಟಾಗಿ ಹೇರ್ ಡ್ರೈ ಮಾಡ್ಕೊಳ್ತೀನಿ. ಸೊ ಹೀಟಾಗಿ ನಾನು ಹೇರ್ ಡ್ರೈ ಮಾಡ್ಕೊಳ್ಬೇಕಾದ್ರೆ ತುಂಬಾ ಆ ಟೈಮಲ್ಲಿ ಏನು ಸ್ವೆಟ್ ಆಯಿತು ಅಂದರೆ ಕೂಲ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಕೂಲ್ ಆಪ್ಷನ್ ಮಾಡಿಕೊಂಡು ಇವಾಗ ಕೂಲ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದೆಲ್ಲ ಹೇರ್ ತುಂಬ ಡ್ರೈ ಆಗೋ ಟೈಮಲ್ಲಿ ನೀವು ಹೀಟ್ ಪ್ರೊಟೆಕ್ಷನ್ನ ಆನ್ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಇವಾಗ ನನಗೆ 90% ನನಗೆ ಹೇರ್ ಸ್ಟ್ರೈಟ್ ಕೂಡ ಆಗೋಯಿತು, ಹೇರ್ ಫುಲ್ ಕೂಡ ಡ್ರೈ ಆಯಿತು. ಈಗ ಆಪ್ಷನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಇದು ಮೇಲೇನಿದೆ ಈ ಒಂದು ಆಪ್ಷನ್ನು ಕೂಲ್ ಆಪ್ಷನ್ನು. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಅಂದರೆ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಕೆಳಗಡೆ ಇಲ್ಲಿ ಏನು ಬಟನ್ ಇದೆ ಇದು ಕೂಲು ಹೈ ಆದರೂ ಮಾಡ್ಕೋಬೋದು, ಸ್ವಲ್ಪ ಕಡಿಮೆ ಆದರೂ ಕೂಡ ಮಾಡ್ಕೊಳ್ಬೋದು. ಸೊ ಆ ಒಂದು ಆಪ್ಷನ್ನು ಕೆಳಗಡೆ ಆಪ್ಷನ್ ಏನು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ, ಅದು ಮೇಲ್ಗಡೆ ಆಪ್ಷನ್ ಏನು ಅಂತ ಅಂದರೆ ನಿಮಗೆ ಅದು ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ನಿಮಗೆ ಇದು ಸೌಂಡ್ ಹೇಗಿರುತ್ತೆ ಗೊತ್ತಾ, ಸಖತ್ತು ಜೋರಾಗಿ ಬರ್ತಾ ಇರುತ್ತೆ ಸೌಂಡು. ಹೇರ್ ಡ್ರೈ ಯೂಸ್ ಮಾಡಬೇಕಾದ್ರೆ ಯಾರು ಏನು ಹೇಳ್ತಿದ್ದಾರೆ ಅಂತಲೇ ಕೇಳಿಸಲ್ಲ, ಅಷ್ಟು ಸೌಂಡು ಜಾಸ್ತಿ ಇರುತ್ತೆ. ಸೊ ಇವಾಗ ನೀವು ನೋಡ್ಬೋದು ಹಿಂದ್ಗಡೆ ಕೂಡ ಇದು ಏನು ಡಸ್ಟ್ ಹೋಗದೇ ಇರೋ ರೀತಿ ಅದನ್ನು ಹಿಂದೆ ಒಂದು ಇದು ನೆಟ್ ಥರ ಕೊಟ್ಟಿರ್ತಾರೆ. ಅದು ಓಪನ್ ಮಾಡಿ ಕೂಡ ನೀವು ಧೂಳು ಏನಾದರೂ ಹೋಗಿದ್ರೆ ಕ್ಲೀನ್ ಮಾಡ್ಕೊಳ್ಬೋದು. ವೈರ್ ಕೂಡ ತುಂಬಾ ಲೆಂತ್ ಇದೆ. ನೀವು ಎಷ್ಟು ದೂರ ಹಾಲಲ್ಲಿ ನೀವು ರೆಡಿ ಆಗ್ತಾಯಿದ್ರು ಬೆಡ್ರೂಮಲ್ಲಿ ನೀವು ಸ್ವಿಚ್ ಆನ್ ಮಾಡ್ಕೊಳ್ಬೋದು, ಅಷ್ಟು ಲೆಂತಿಯಾಗಿರುತ್ತೆ. ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಸೊ ಈ ಒಂದು ಅಗೋರಾ ಡ್ರೈಯರ್ಗೆ 3 ಟೂಲ್ಸ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಟೂಲ್ಗೆ ನಾವು 3 ಥರ ಕೂಮ್ನ ನಾವು ಯೂಸ್ ಮಾಡ್ಬೋದು. ಇದು ಏರ್ ಕರ್ಲಿ ಇರುತ್ತಲ್ವ, ಸೊ ಆ ಒಂದು ಕರ್ಲಿ ಹೇರ್ಗೆ ಇದನ್ನು ನಾವು ಡ್ರೈ ಮಾಡ್ಕೊಳ್ಬೋದು, ಈ ಒಂದು ಏನು ಟೂಲ್ ಇರುತ್ತೋ ಅದನ್ನು. ಸೊ ಈ ಒಂದು ಕೂಂಬ್ ಏನಪ್ಪ ಅಂದರೆ ಏರ್ ಸ್ಟ್ರೈಟ್ ಆಗೋದಕ್ಕೆ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಏರ್ ಸ್ಟ್ರೈಟ್ ಏನಾದರೂ ಬೇಕು ಅಂದರೆ ಈ ಒಂದು ಕೂಮ್ನ ಹಾಕ್ಕೊಂಡ್ಬಿಟ್ಟು ಅದು ಯಾವ ರೀತಿ ಹಾಕೊಳ್ಳೋದು ಅಂತಲೂ ಕೂಡ ನಾನು ತೋರಿಸ್ತೀನಿ. ಅದನ್ನು ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡ್ಬೋದು. ಇದು ನಾರ್ಮಲ್ ಹೇರ್ ಡ್ರೈ ಮಾಡ್ಕೊಳ್ಳೋದಕ್ಕೆ. ಸೊ ಈ 3 ಟೂಲ್ನ ನೀವು ಕೂಮ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ನೀವು ಹೇರ್ ಸ್ಟ್ರೈಟ್ ಮಾಡ್ಕೊಳ್ಬೋದು, ಹೇರ್ ಡ್ರೈ ಮಾಡ್ಕೊಳ್ಬೋದು.
ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಗೈಸ್. ನನಗಂತೂ ಈ ಒಂದು ಪ್ರಾಡಕ್ಟು, ಈ ಒಂದು ಕಂಪ್ನಿ ನಂಗೆ ಸಖತ್ ಇಷ್ಟ ಆಯಿತು. ಸೊ ಈಗ ನಾರ್ಮಲ್ದಲ್ವಾ ಕೊಂಬಿದು, ಸೊ ಇದು ನಾರ್ಮಲ್ದೇ ತೊಗೊಂಡ್ಬಿಟ್ಟು ನಾನು ರೂಟಿಂದನೂ ನಾನು ಡ್ರೈ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕೂಂಬಿಂದನೂ ಕೂಡ ಇದನ್ನು ಏರ್ ಸ್ಟ್ರೈಟ್ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು 95% ಇವಾಗ ಎಷ್ಟು ಡ್ರೈ ಆಗಿ ನೀಟಾಗಿ ಸ್ಟ್ರೈಟ್ ಆಗಿದೆ ಅಂತ ಹೇಳ್ಬಿಟ್ಟು. ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು ಗೈಸ್, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಮಿಷಿನ್ನು. ಸೊ ಇವಾಗ ನೀವು ನೋಡ್ಬೋದು. ಈಗ ಕರ್ಲಿ ಹೇರ್ ಇರೋರನ್ನ ಇದನ್ನು ಮಾಡ್ಕೊಳ್ಬೋದು ಅಂತ ಹೇಳಿದೆ. ಬಟ್ ನಾವು ಯಾವ ರೀತಿ ಹೇಗೆ ನಾವು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಸಾಜ್ ಕೂಡ ಮಾಡ್ಕೊಳ್ಬೋದು. ಸೊ ಹೇರ್ ಕರ್ಲಿ ಇರೋರು ಯಾವ ರೀತಿ ಮಾಡ್ಕೊಳ್ತಾರೆ ಅಂತ ಸೈಡಲ್ಲಿ ಪಿಕ್ಚರ್ ಹಾಕಿರ್ತೀನಿ, ನೀವು ನೋಡ್ತಾ ಇರ್ಬೋದು. ಸೊ ಕರ್ಲಿ ಹೇರ್ ಇರೋರು ಇದನ್ನು ಯೂಸ್ ಮಾಡ್ಕೊಳ್ತಾರೆ, ಈ ಒಂದು ಕೂಮ್ನ. ಹೇರ್ ಸ್ಟ್ರೈಟಿಂಗ್ ಬೇಕು, ಈಗ ನಾವು ಮಾಡರ್ನ್ ಡ್ರೆಸ್ ಹಾಕಿದ್ದೀವಿ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಬೋದು ಅಂತ ಅಂದರೆ ನಾವು ಈ ಕೋಮ್ನ ಯೂಸ್ ಮಾಡ್ಕೊಳ್ಬೋದು. ನಮ್ಮ ಹತ್ರ ಏನಿರುತ್ತೋ ಕೋಂಬು ಅದನ್ನು ಇಟ್ಕೊಂಡ್ಬಿಟ್ಟು ನೀಟಾಗಿ ರೀತಿ ರೂಟಿಂದನೂ ನಾವು ಸ್ಟ್ರೈಟ್ ಮಾಡಿಕೊಂಡ್ರೆ ಹೇರ್ ತುಂಬ ಚೆನ್ನಾಗಿ ಸ್ಟ್ರೈಟ್ ಆಗುತ್ತೆ. ಹೇರ್ ಡ್ರೈ ಆಗಿ ಹೇರ್ ಸ್ಟ್ರೈಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸ್ಪ್ಲಿಟ್ಟರ್ಸ್ ಕೂಡ ಒಂದು ಇಲ್ಲ ನನಗೆ, ಅಷ್ಟು ಚೆನ್ನಾಗಿ ನೀಟಾಗಿ ಇವಾಗ ರೆಡಿಯಾಗಿದೆ ನನ್ನ ಹೇರ್. ಸೊ ಇವಾಗ ನೀವು ನೋಡ್ಬೋದು, ಜಸ್ಟ್ ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ.